ಹೆಲೋ ಫ್ರೆಂಡ್ಸ್, ಸಂಸ್ಕೃತಿ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್. ಇವತ್ತು ನಾನು ನಿಮ್ಮ ಜೊತೆ ನಾಟಿ ಕೋಳಿಯಷ್ಟೇ ರುಚಿಯಾಗಿರುವಂತಹ ಮೊಟ್ಟೆ ಕೋಳಿ ಸಾಂಬಾರು ಮಾಡೋದು ಹೇಗೆ ಅನ್ನೋದನ್ನ ಶೇರ್ ಮಾಡ್ತಾ ಇದ್ದೀನಿ. ಏನಾದರೂ ನಾನು ತೋರಿಸ್ತಾ ಇರುವಂತಹ ಮೆಥಡ್ನಲ್ಲೇ ಸಾಂಬಾರು ಮಾಡ್ತೀನಿ ಅಂತಂದರೆ ಇದು ನಾಟಿ ಕೋಳಿ ಸಾಂಬಾರಿಗಿಂತಲೂ ಟೇಸ್ಟಿಯಾಗಿರುತ್ತೆ. ಬರೀ ಸಾಂಬಾರನ್ನೇ ಕುಡಿದು ಖಾಲಿ ಮಾಡೋಷ್ಟು ಟೇಸ್ಟಿಯಾಗಿರುತ್ತೆ. ಬನ್ನಿ, ಹೇಗಿದ್ದರೆ ಮೊಟ್ಟೆ ಕೋಳಿ ಸಾಂಬಾರು ಮಾಡೋದು ಹೇಗೆ ಅನ್ನೋದನ್ನ ನೋಡೋಣ. ನಾನಿಲ್ಲಿ 1 kgಯಷ್ಟು ಮೊಟ್ಟೆ ಕೋಳಿನ ತಗೊಂಡಿದ್ದೀನಿ. 1.5 kg ಇತ್ತು, ಅದು ಕಟ್ ಮಾಡಿ ಎಲ್ಲ ಕೊಡೋ ಅಷ್ಟರಲ್ಲಿ 1 kg ಇದೆ. ಮಸಾಲೆ ರುಬ್ಕೊಳ್ಳೋದಕ್ಕೆ ಒಂದು ಮೀಡಿಯಮ್ ಸೈಜ್ದು ಈರುಳ್ಳಿ, ಅರ್ಧ ಇಂಚಷ್ಟು ಶುಂಠಿ, 10-15 ಬೆಳ್ಳುಳ್ಳಿ ಎಸಳು, ಪುದೀನ, ಹಾಗೆ ಕೊತ್ತಂಬರಿ ಸೊಪ್ಪು, 1/4 ಇಂಚಷ್ಟು ಚಕ್ಕೆ, 3 ಲವಂಗ, 10-15 ಕಾಳು ಮೆಣಸು, 1 ಕಪ್ಪಷ್ಟು ತೆಂಗಿನಕಾಯಿ, 4 ಸ್ಪೂನಷ್ಟು ಹುರಿಗಡಲೆ, ಹಾಗೆ ಹುರಿದಿರೋ ಗಸಗಸೆ, 1 ಮೀಡಿಯಮ್ ಸೈಜ್ದು ಟೊಮೆಟೊ, 3 ಸ್ಪೂನಷ್ಟು ಅಚ್ಚಕಾರದ ಪುಡಿ, ಹಾಗೆ 1.5 ಸ್ಪೂನಷ್ಟು ಧನಿಯಾ ಪೌಡರ್ನ ತೊಗೊಂಡಿದ್ದೀನಿ. ಮೊದಲಿಗೆ ನಾವು ಒಂದು ಮಸಾಲೆನ ರುಬ್ಕೊಂಡು ಬರೋಣ. ಒಂದು ಮಿಕ್ಸಿ ಜಾರ್ಗೆ ಅರ್ಧ ಇಂಚಷ್ಟು ಶುಂಠಿ, 10-15 ಬೆಳ್ಳುಳ್ಳಿ ಎಸಳು, 1 ಮೀಡಿಯಮ್ ಸೈಜು ಈರುಳ್ಳಿ, ಹಾಗೆ ಚಕ್ಕೆ, ಲವಂಗ, ಮೆಣಸು, ಪುದೀನ ಸೊಪ್ಪು, ಹಾಗೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಇದನ್ನೆಲ್ಲ ಫೈನಾಗಿ ಪೇಸ್ಟ್ ಮಾಡ್ಕೊಂಡು ಬರೋಣ. ಸ್ಟವ್ ಮೇಲೆ ಒಂದು ಕುಕ್ಕರ್ನ ಇಟ್ಟು ಕುಕ್ಕರ್ ಬಿಸಿ ಆದಮೇಲೆ 3 ಸ್ಪೂನಷ್ಟು ಆಯಿಲ್ನ ಹಾಕೋತಾ ಇದ್ದೀನಿ. ಹಾಗೆ ಅರ್ಧ ಕಟ್ ಮಾಡಿ ಇಟ್ಕೊಂಡಿರೋ ಅಂತಹ ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ. ಈರುಳ್ಳಿ ಎಲ್ಲ ಫ್ರೈ ಆಗಿದೆ. ಇದಕ್ಕೆ ನಾವೀಗ ತೊಳೆದಿಟ್ಕೊಂಡಿರೋ ಅಂತಹ ಚಿಕನ್ನ ಹಾಕೋತಾ ಇದ್ದೀನಿ. ಚಿಕನ್ ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಚಿಕನ್ ಎಲ್ಲ ನೀರು ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ನೀರೆಲ್ಲ ಇಮ್ರಿ ಎಣ್ಣೆ ಬಿಡೋವರೆಗೂ ಇದನ್ನೆಲ್ಲ ಹಾಗೆ ಹುರ್ಕೋಬೇಕು. ಇವಾಗಲೇ ಮಸಾಲೆನ ಸೇರಿಸ್ಕೊಂಡು ಚಿಕನ್ ಸಾಂಬಾರು ಮಾಡ್ಕೋತೀನಿ ಅಂದರೆ ಅಷ್ಟು ರುಚಿಯಾಗಿರಲ್ಲ. ಇದೆಲ್ಲ ಎಣ್ಣೆ ಬಿಡೋವರೆಗೂ ಹುರ್ಕೊಳ್ಳೋದ್ರಿಂದ ಚಿಕನ್ ಸಾಂಬಾರು ಹಾಗೆ ಚಿಕನ್ ಪೀಸಸ್ಗಳು ತುಂಬ ಟೇಸ್ಟಿಯಾಗಿರುತ್ತೆ. ನೋಡ್ತಾ ಇರ್ಬೋದು ನೀವು, ನೀರೆಲ್ಲ ಇಮ್ರಿ ಚಿಕನ್ ಎಲ್ಲ ಎಣ್ಣೆ ಬಿಟ್ಕೊಂಡಿದೆ. ಇದಕ್ಕೇನೆ ನಾವೀಗ ಮೊದಲೇ ರುಬ್ಬಿಟ್ಕೊಂಡಿರುವಂತಹ ಮಸಾಲೆನೇ ಸೇರಿಸ್ಕೊಳ್ಳೋಣ. ಮಸಾಲೆ ಎಲ್ಲ ಸೇರಿಸ್ಕೊಂಡು ಹಸಿ ವಾಸನೆ ಹೋಗೋವರೆಗೂ ಇದನ್ನೆಲ್ಲ ಚೆನ್ನಾಗಿ ಎಣ್ಣೆನಲ್ಲೇ ಹುರ್ಕೋಬೇಕು. ಇದಕ್ಕೇ ನಾನೀಗ 3 ಸ್ಪೂನಷ್ಟು ಅಚ್ಚಕಾರದ ಪುಡಿ, ಹಾಗೆ 1.5 ಸ್ಪೂನಷ್ಟು ಧನಿಯಾ ಪುಡಿ ಹಾಕೋತಾ ಇದ್ದೀನಿ. ಖಾರ ನೋಡಿ ಹಾಕ್ಕೊಳ್ಳಿ. ಖಾರ ಜಾಸ್ತಿ ಬೇಕು ಅಂದರೆ ಅಚ್ಚಕಾರದ ಪುಡಿ ಜಾಸ್ತಿ ಹಾಕ್ಕೊಳ್ಳಿ. ಮೀಡಿಯಮ್ ಖಾರ ಇರಲಿ ಅಂದರೆ 2 ಸೇಮ್ ಮೆಜರ್ಮೆಂಟಲ್ಲೇ ಹಾಕ್ಕೊಳ್ಳಿ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಎಣ್ಣೆನಲ್ಲೇ ಬೇಯೋದಕ್ಕೆ ಬಿಡಿ. ಅಷ್ಟರಲ್ಲಿ ನಾವು 1 ಕಪ್ಪಷ್ಟು ತೆಂಗಿನಕಾಯಿ, 4 ಸ್ಪೂನಷ್ಟು ಹುರಿಗಡಲೆ, ಅರ್ಧ ಸ್ಪೂನಷ್ಟು ಹುರಿದಿರೋ ಗಸಗಸೆ, ಹಾಗೆ ಒಂದು ಮೀಡಿಯಮ್ ಸೈಜ್ದು ಟೊಮೆಟೊನ ರುಬ್ಕೊಂಡು ಬರೋಣ. ಮಸಾಲೆ ಎಲ್ಲ ಎಣ್ಣೆ ಬಿಟ್ಕೊಂಡಿದೆ. ಇದಕ್ಕೇ ನಾವೀಗ ರುಬ್ಬಿಟ್ಕೊಂಡಿರುವಂತಹ ಹುರಿಗಡಲೆ, ಕಾಯಿ, ಟೊಮೆಟೊ, ಹಾಗೆ ಗಸಗಸೆ ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ಕೊಳ್ಳೋಣ. ಆದಷ್ಟು ನೀವು ಇದನ್ನೆಲ್ಲ ಸಣ್ಣಕ್ಕೆ ರುಬ್ಕೊಳ್ಳಿ, ಆಗ ಸಾಂಬಾರು ತುಂಬ ಟೇಸ್ಟಿಯಾಗಿರುತ್ತೆ. ಖಾರನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನಾವು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರನ್ನ ಸೇರಿಸ್ಕೊಳ್ಳೋಣ. ಆದಷ್ಟು ತೆಳ್ಳಗೆ ಮಾಡ್ಕೊಳ್ಳಿ. ಇದೆಲ್ಲ ಚೆನ್ನಾಗಿ ಕುದಿ ಆದಮೇಲೆ ಗಟ್ಟಿ ಆಗುತ್ತೆ. ಸೊ ಅದಕ್ಕೆ ನೀವೀಗ ನೀರನ್ನ ಸ್ವಲ್ಪ ಜಾಸ್ತಿನೇ ಸೇರಿಸ್ಕೊಂಡಿರಿ. ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ಲಾಸ್ಟಲ್ಲಿ ನಾನು ಲಿವರ್ ಹಾಗೆ ಮೊಟ್ಟೆಗಳನ್ನೆಲ್ಲ ಸೇರಿಸ್ಕೊತಾ ಇದ್ದೀನಿ. ಮೊದಲೇ ಸೇರಿಸ್ಕೊಂಡು ಚಿಕನ್ ಜೊತೆ ಹುರ್ಕೊಂಡ್ರೆ ಮೊಟ್ಟೆ ಎಲ್ಲ ಒಡೆದೋಗುತ್ತೆ. ಅದಕ್ಕೆ ಇದನ್ನೆಲ್ಲ ಲಾಸ್ಟಲ್ಲಿ ಸೇರಿಸ್ಕೊತಾ ಇದ್ದೀನಿ. ಇದೆಲ್ಲ ಬೇಗನೆ ಬೇಯುತ್ತೆ. ಅಷ್ಟಲ್ಲಿ ಕುಕ್ಕರ್ ಮುಚ್ಚಳ ಮುಚ್ಚಿ ನಾನಿಲ್ಲಿ 3 ವಿಷಲ್ನ ಕೂಗಿಸ್ಕೊತಾ ಇದ್ದೀನಿ. ಎಳೆ ಕೋಳಿ ಆದರೆ ನೀವು 1 ವಿಷಲ್ನ ಕೂಗಿಸ್ಕೋಬೋದು. ಇದು ಬಲ್ತಿರೋ ಮಾಂಸ ಆಗಿರೋದ್ರಿಂದ ನಾನಿಲ್ಲಿ 3 ವಿಷಲ್ನ ಕೂಗಿಸ್ಕೊತಾ ಇದ್ದೀನಿ. ಕುಕ್ಕರೆಲ್ಲ ಕೂಲಾದ್ಮೇಲೆ ಓಪನ್ ಮಾಡಿಕೊಂಡು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ನಾನು ಇದನ್ನು ರೈಸ್ ಜೊತೆ ಸರ್ವ್ ಮಾಡ್ಕೊತಾ ಇದ್ದೀನಿ. ಮುದ್ದೆ ಜೊತೆ, ರೊಟ್ಟಿ ಜೊತೆ ಎಲ್ಲ ತುಂಬ ಚೆನ್ನಾಗಿರುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಮೊಟ್ಟೆ ಕೋಳಿ ಸಾಂಬಾರು ಮಾಡೋದು ಹೇಗೆ ಅನ್ನೋದನ್ನ. ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹೇಗಿದೆ ಅನ್ನೋದನ್ನ ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.